ಬಹಳ ಚಲೋ ವಿಷಯಗಳನ್ನ ಬಳಕೆ ಮಾಡಿ ಹೌದಪ್ಪ. ಒಂದ ಎರಡು ವಿಷಯಗಳ ಶತಟಿಗೆಯಲ್ಲಿ ಕೇಳ್ಯಾರ ಅವ್ರು ನಮಗ. ಹೌದು. ಹೋದ ಪಾಳ್ಯದೊಳಗ ನಾವು ಏನತ್ ಹಾಡಿದೇವು ಅಂದ್ರೆ ಮಾಧವಲಿಂಗನ ಬಗ್ಗೆ ಅದರ ಪದ್ಯ ಹಾಡಿದೆವು ನಾವು. ಹೌದು ಹೌದು. ಆ ಗದ್ಯದಲ್ಲಿ ಮಾತಾಡಿದೆವು, ಗದ್ಯದಲ್ಲಿ ಮತ್ತು ಪದ್ಯದಲ್ಲಿ ಅದನ್ನ ಎರಡೂ ತರ ನಾವು ಮಾಡಿದೆವು. ನನ್ನ ಹೌದು. ಅದರಲ್ಲಿ ಸ್ವಲ್ಪ ಸಂಕೋಚ ಇಟ್ಟು ಅದು ಶಂಕಾ ಪದಾರ್ಥದಿಂದ ಅದನ್ನು ವಿಷಯಕ್ಕೆ ತಂದಿಟ್ಟಾರ. ಹೌದು. ಇರ್ಲಿ ಒತ್ತಟಿ. ಯಾಕೆ ಆ ವಿಷಯ ಅವರು ಕೇಳಬೇಕಾಗಿತ್ತಂದ್ರ, ಯಾಕ್ರಿಯಪ್ಪ? ಯಾವ ವಿಷಯವನ್ನ ಹಾಡಿರ್ತಾರ, ಯಾವ ವಿಷಯವನ್ನ ಮಾತಾಡಿರ್ತಾರ, ಹಿಂಗ ಅವು ಕೆಲವೊಂದು ವಿಷಯಗಳನ್ನ ಕೇಳ್ಕೊತ ಹೋಗಬೇಕು, ಜನರಿಗೆ ತಿಳಿಬೇಕಂತೇಳಿ ಅವ್ರು ಕೇಳ್ಯಾರ. ಅವ್ರು ಕೇಳಿದ ತಪ್ಪಲ್ಲ. ಹೌದು. ಅವ್ರಿಗೆ ಜೋರ ಚಪ್ಪಳ ತಟ್ಟಬೇಕು. ಯಾಕಂದ್ರೆ ನಾವು ಸುರು ಹೊಡೆದು ನಾವು ಕೇಳಿಲ್ಲ, ಕರೆ ಅವ್ರು ಕೇಳ್ಯಾರ ಅಂದ್ರೆ ಜೋರ ಚಪ್ಪಳ ತಟ್ರಿ, ಒಳ್ಳೇದಾಗ್ಲಿ. ಏನು ವಿಷಯ ಕೇಳ್ಯಾರಂದ್ರ, ಏನ್ ಕೇಳ್ಯಾರಿ ಸರ? ಒಂದು ಹೌದು ಸಿದ್ಧ, ಹೌದು, ಇಲ್ಲಿ ಕಲ್ಲಂಕಲಿಗೆ ಭೂಮಿಯಲ್ಲಿ ಅಂಕಲಿಗೆ, ಅದೇ ಅದು ಮೊದಲು ಕಲ್ಲಂಕಲಿಗೆ ಎತ್ತಿದ್ರು, ಈಗ ಬರೀ ಅಂಕಲಿಗೆ ಎತ್ತಾರ ಅದಕ್ಕೆ. ಹೌದು. ಆ ಅಂಕಲಿಗೆ ಗ್ರಾಮದಲ್ಲಿ ಹೌದು ಸಿದ್ಧನ ಗುಡಿ ಅದ. ಆ ಹೌದು ಸಿದ್ಧನ ಗುಡಿ ಅದ. ಹೌದು ಸಿದ್ಧನ ಗುಡಿ ಕಟ್ಟಿ ಪೂಜೆ ಮಾಡುವಂಥವ್ರು ಈಗ ನಮ್ಮ ಸತ್ಯ ಸಿದ್ಧಾಟಿಗೆಯಲ್ಲಿ ಈಗ ಹೌದು ಸಿದ್ಧ, ಬಿಳಿಯಾನಿ ಸಿದ್ಧ, ಸ್ವಾಮಣ ಮುತ್ತೆ, ಹಿಂಗೆಲ್ಲ ನಮ್ಮ ನವಕೋಟಿ ಸಿದ್ಧರ ತನನು ನಮ್ಮ ಒಡೆಯರು ಮತ್ತು ಹಾಲು ಮತದವರು ಹಿಂಗೆ ಮಾಡ್ಕೋತ ಬಂದಾರ. ಆದರೆ ಇಲ್ಲಿ ಅಂಕಲಿಗೆ ಗ್ರಾಮದಲ್ಲಿ ತಳವಾರು ತಳವಾರ ಅಂದ್ರೆ ಅಂಬಿಗರು. ಹೌದು. ಅಂಬಿಗರ ಸಮಾಜದವರು ಅಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಅವರೇ ಯಾಕೆ ಪೂಜೆ ಮಾಡ್ತಾರೆ, ಏನು ಕಾರಣಕ್ಕಾಗಿ ಪೂಜೆ ಮಾಡ್ತಾರೆ, ನಾ ದೂರಿನ ವಿಷಯ ಕೇಳಂಗಿಲ್ಲ, ಇಲ್ಲೇ ಬೆಳಗಾವಿ ಜಿಲ್ಲಾದನ ವಿಷಯವನ್ನೇ ನಾವು ಕೇಳ್ತೀವಂತ ಭಾಳ ಚಲೋ ಕೇಳ್ಯಾರ. ಇದಕ್ಕೇನು ನಮ್ಮದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಇಂಥ ವಿಷಯ ಕೇಳಬೇಕು. ಕೇಳಿದ್ರ ಅದು ತಿಳಿಲಾರ್ದವ್ರಿಗೆ ತಿಳಿತದ, ಮತ್ತು ಹೇಳೋರಿಗೂ ಕೂಡ ಕೆಲವೊಂದು ವಿಷಯಗಳನ್ನು ಮತ್ತೆ ಜ್ಞಾಪಕ ಬರ್ತಿರ್ತಾವ. ಇದು ಬಹಳ ಮುಖ್ಯ ಇರ್ತದೆ. ಹೌದು. ವಿಷಯ ಕೇಳೋದನ್ನ ಯಾವಾದರೆ ಹೊಯ್ದು ಎಲ್ಲಿದರೆ ಕೇಳಿಕೆರೆ ಸುಮ್ಮ ಅದು ಗದನಗಿಚ್ಚಣೆ ಮಾಡಿ ಹೋಗುವಂತ ವ್ಯವಹಾರ ಇರಬಾರದು. ಹೌದು. ಯಾಕ ಅಲ್ಲಿ ಅಂಬಿಗಾರ ಸಮಾಜದವರು ಪೂಜೆ ಮಾಡ್ತಾರ, ಏನು ಕಾರಣಕ್ಕಾಗಿ ಮಾಡ್ತಾರ, ಮತ್ತ ಇಟ್ಟು ಪ್ರಶ್ನೆ ಕೇಳ್ಯಾರ. ಇದೊಂದು ಕೇಳ್ಯಾರ. ಹೌದು. ಮಾಶಿತಪ್ಪ ರಥದ ಮನೆ ಬಿಟ್ಟು ಪ್ರಸಾದ ಗಂಟು ತಗೊಂಡು ಹೋಗುವ ಹೇಳಿದಾಗ ಪ್ರಥಮದಲ್ಲಿ ಯಾವ ಊರಾಗ ಹೋಗಿ ಎಲ್ಲಿ ಹೋಗಿ ಸಿದ್ಧಟಿಗೆ ಮಾಡದ, ಅಲ್ಲಿ ಅವನ ಕೋಣೆ ಏನು ಉಳಿತಂತ ಇದೊಂದು ಪ್ರಶ್ನೆ ಮಾಡ್ಯಾರ. ಹೌದಪ್ಪ. ಹೌದು. ಪ್ರಶ್ನೆ ಮಾಡ್ಯಾರ, ಏನು ತಪ್ಪಲ್ಲ. ಇದು ಚಲೋ ಕೇಳ್ಯಾರ ವಿಷಯ. ಹೌದು. ಯಾರು ಕೇಳ್ಯಾರ ಬಿಟ್ಟಾರ ಗೊತ್ತಿಲ್ಲ, ಇವ್ರು ಮಾತ್ರ ಚಲೋ ವಿಷಯ ಕೇಳ್ಯಾರ. ಆದ್ರೆ ಒಂದು ಮಾತಂದ್ರ ಅವರು ಏನಂದಾರಿ ಸರ? ಏನ್ ಮಾತಂದ್ರ ಮೂಲ್ಯಾಗ ಒಬ್ಬ ಫೋನ್ ಹಿಡ್ಕೊಂಡಿತ್ತಾನ, ಈ ಮೂಲ್ಯಾಗ ಒಬ್ಬ ಫೋನ್ ಹಿಡ್ಕೊಂಡಿತ್ತಾನ. ಯಾರ್ಯಾರಿಗೆ ಏನೇನು ಫೋನ್ ಹಚ್ಚಿ ಏನೇನು ಮಾಡ್ತೀರಿ ಮಾಡಿ ಅದ್ರ ಉತ್ತರ ಹೇಳ್ರಿ ಅಂತ ಹಿಂಗೂ ಮಾತಾಡಿದ್ರು. ಹೌದು. ಹೌದಿಲ್ರಿ? ಕೆಲವೊಂದು ಮ್ಯಾಳದವ್ರಿಗೆ ಚಟ ಆದ್ರಿ ಹಿಂಗ. ಹೌದು. ಅದ್ರ ಕೇಳಿರ್ತಾರ, ಅವ ಉತ್ತರ ಹೇಳ್ತಾನ ಅನ್ನೋದು ಗೊತ್ತಿದ್ದೆ ಅವ್ರಿಗೆ ಜರ ಮೈಯಾಗ ಔದಾರ್ಯ ಬಿತ್ತಂದ್ರ ಫೋನ್ ಹಚ್ಚಿ ಕೇಳಿ ಹೇಳ್ಯಾರ ಅಂತೇಳಿ ಹಿಂಗೆ ಅನ್ಬೇಕಲ್ಲ ನೀವೆಲ್ಲ ಕೂತವ್ರು. ಹೌದು. ಇಟ್ಟು ಡಾವ್ ಕಲ್ತೆ ಬಂದಾರಿ ನಾವು. ಇವ್ರು ಹೆಂಗದಾರ ಹೇಳನ ಇಲ್ಲ. ಇವ್ರ ಕೆಲಸನೇ ಹಿಂಗದಾವ, ಅಟ್ಟೆ ಅಲ್ರಿಪ್ಪ. ಬಹುತೇಕ ನಂದೊಂದು ವಿಚಾರ ಹಿಂಗದ, ಯಾರು ಕೇಳೋದು ಬಿಡೋದು. ಅದಕ್ಕೆ ಸರ್ವಜ್ಞ ಗರ್ವದಿಂದವನಲ್ಲ, ಸರ್ವಜ್ಞ ಸರ್ವರುಗಳು ಒಂದೊಂದು ಅಕ್ಷರ ಕಲಿತು ವಿದ್ಯದ ಪರ್ವತವನ್ನೇ ಆದ ಸರ್ವಜ್ಞ ಅನ್ನುವಂಥ ಮಾತನ್ನ ಅದನ್ನು ಬಳಸ್ಕೊಂಡು ಬಂದಾರ ಸರ್ವಜ್ಞ ಕವಿಗಳು ತಮ್ಮ ವಚನದಲ್ಲಿ ಹೇಳ್ಯಾರ. ಯಾಕೆಂದ್ರೆ ಒಬ್ಬರಿಂದ ಒಬ್ಬರು ಕಲಿಬೇಕಾಗಿರ್ತದ. ಆದ್ರೆ ಇಂಥವೇ ನೀವು ಮಾತು ಹೇಳ್ತೀರಿ ನೋಡಿ, ಪ್ರಶ್ನೆದ ಉತ್ತರ ನಾ ಮನ್ಕೊಂಡ ಕೇಳು, ನಾ ಮನ್ಕೊಂಡ ನಾನು ಮೂಗಿ ಹೇಳ್ತೈತಿ, ಬಾ ಹೇಳೋದು ಬಿಡು ಅತಾಟಿ. ಹೌದು. ಇಂಥವೇನು ಭಾಳ ದೊಡ್ಡ ವಿಷಯ ತಂದು ನನ್ನ ಮುಂದೆ ಹೋಗಿಸ್ಬೇಡ. ಒಮ್ಮ ವಿಷಯ ಏನು ಕೇಳ್ತಿಯಲ್ಲ, ಇಂಥವೆಲ್ಲ ಮನ ಮುಟ್ಟುವಂಥ ಪರಿಪೂರ್ಣವಾಗಿ ಅದು ಅಭ್ಯಾಸ ಎಷ್ಟು ಭಗವಂತ ಯಾರಿಗೆ ಏನೇನು ಕೊಟ್ಟಿರ್ತಾನೆ ಗುರುತಾಗೋದಿಲ್ಲ. ನೀವು ಸುಮ್ಮ ಫೋನ್ ನಾವೊಂದು ಮಾತು ಕೇಳ್ತೀನಿ ನಿನಗೆ, ನೀ ಅಕಸ್ಮಾತ್ ಫೋನ್ ಹಿಡ್ಕೊಂಡಾರ, ಫೋನ್ ಹಚ್ಚಲ್ಕತ್ತಾರ ಹಿಂಗೆ ಅನ್ನೋದಿ ನೋಡು. ಸಾಧಾರಣ ಮಾಳಿಂಗರನ ಮಟ್ಟ ಮನ್ಯಾಗ, ಅಮೋಷಿದನ ಮಟ್ಟ ಮನ್ಯಾಗ 2000 ಮ್ಯಾಳಗಳದಾವ, ಹೆಚ್ಚದಾವ. ಅದಾವ್ರಿ. ಮುರುಘಾನೂರು ಚಂದ್ರು ಮಾಸ್ತರ್ ಇಂಥವ್ರಿಗೆ ಫೋನ್ ಹಚ್ಚಿ ಇಂಥ ವಿಷಯನೇ ಕೇಳ್ಯಾನಂತ ಇಂಥವ್ರ ಬಾಯಿಲಿ ಅನಿಸದೆ ಅಂದ್ರೆ ನಾ ಮುಗಿಸಿದ್ರೊಕ್ಕ ಇವತ್ತು ನೀನು ಕೊಟ್ಟು ಹೋಗ್ತೀನಿ, ಇದು ಲಕ್ಷ್ಯ ಇಟ್ಕೊಂಡು ಹೋಗಿ. ಮತ್ತೆ ಇದು 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 ಅಳಬುರ್ಗಿ ಸುದ್ದಿ ತರಬೇಡ. ಏನು ಪ್ರಶ್ನೆ ಕೇಳಿ ನೋಡು, ಅಪ್ಪನ ಮಗ ಅಪ್ಪನಂಗೆ ಕೇಳ್ಯಾನಂತ ನನಗೆ ಸಂತೋಷ ಅದ, ಎದಿತಟ್ಟು ಹೇಳ್ತೀನಿ. ಹೌದು ಖರೆ. ಆದ್ರೆ ಸೊನ್ಯಾಳ ಗೌಡನ ಮಗ ಸೊನ್ಯಾಳ ಗೌಡನಂಗೆ ಪ್ರಶ್ನೆ ಕೇಳ್ಯಾನಂತ ಎದಿತಟ್ಟು ಹೇಳ್ತೀನಿ ಖರೆ. ಆದ್ರೆ ವಿಷಯದೊಳಗೆ ಎಲ್ಲರ ಒಯ್ದು ಏನಾರು ಚುಚ್ಚಿ ಏನಾರ ನೀ ಭಾರಿ ಅನ್ಸೋಗ್ತಿ ಇಂಥವು ಮಾತಾಡಬೇಡ್ರಿ ಅಂತ ನಂದೊಂದು ವಿನಂತಿ ಅದ. ಇದೊಂದು ತಿಳ್ಕೊಂಡು ಹೋಗ್ರಿ. ಎಲ್ಲಿ
ಒಂದು ವಿಷಯ ಏನು ಕೇಳ್ಯಾರಂದ್ರೆ ತಳವಾರ ಮಂದಿ ಅಂದ್ರೆ ಬಹುತೇಕ ಅಂಬಿಗಾರ ಮಂದಿ ನೋಡಪ್ಪ ಯೂಟ್ಯೂಬ್ ಚಾನಲ್ದಾಗ ತಳವಾರ ತಂದ್ರೆ ಈಗೆಲ್ಲ ಭಾಳ ಡೇಂಜರ್ ಅದಾವ. ಹಾ ಅವ ಅವ ಹಂಗ ಅಂದನತ್ತ ನಾ ಅದ್ರ ಉತ್ತರ ಹಿಂಗೆ ಹೇಳಕತ್ತೀನಿ. ಅವ ಅಂದಿಲ್ಲ ಅಂದ್ರೆ ನಾ ಅತಿಲ್ಲ ಅಂಬಿಗಾರ ಅನ್ಬೇಕು ಅವ್ರಿಗೆ. ಯಾಕಂದ್ರೆ ಜಾತಿ ಜಗಳದಾವ ಈಗೆಲ್ಲ ಜಗತ್ತೆ ತುಂಬ. ನಾಳೆಗೆ ಮಾಧ್ಯಮದೊಳಗೆ ಹೋದ್ವು ಅಂದ್ರೆ ಅವ್ರು ನಮಗೆ ಹಿಡಿದು ಬಡಿಬಾರ್ದು. ಹೌದು. ಭಾಳ ಬೆರಿಕೆದ ಇದು ಜಾತಿ ಒಳಗೆ ಭಾಳ ಸೂಕ್ಷ್ಮವಾಗಿ ಮಾತಾಡ್ಬೇಕಾಗಿರ್ತೈತಿ. ಹೌದು, ಅಲ್ಲಿ ಅಲ್ಲಿ ಅಂಬಿಗಾರ ಸಮಾಜದವರೇ ಮಾಡ್ತಾರೆ. ಯಾಕೆ ಮಾಡ್ತಾರೆ, ಎದ್ರ ಸಲುವಾಗಿ ಪೂಜೆ ಮಾಡ್ತಾರೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅವರು ಕೇಳ್ಯಾರ. ಅಲ್ಲಿ ಅಂಬಿಗಾರ ಸಮಾಜದವರೇ ಯಾಕೆ ಪೂಜೆ ಮಾಡ್ತಾರಂದ್ರೆ ಅಮೋಕ್ಷದ 3 ಮಂದಿ ಪುಣ್ಯದ ಮಕ್ಕಳು ತಮಗೆ ಗೊತ್ತದ. ಯಾರು? ತೇರವಾಡ ಮಂಗರಾಯ, ಕರಣಿ ಮಲಕಾರಿ, ಡೋಣಜ ಮಾಸಿದ್ದಪ್ಪ. ಮಾಸಿದ್ದಪ್ಪ ಏನು ಒಯ್ದ? ಪ್ರಸಾದ ಗಂಟು ಒಯ್ದ. ಹೌದು. ಕರಣಿ ಮಲಕಾರಿ ಸಿದ್ಧಿ ಏನು ಒಯ್ದ? ಬೆತ್ತ ಒಯ್ದ ಮುತ್ತಿನ ಕೈ ಎಂದು. ಹೌದು. ತೇರವಾಡ ಮಂಗರಾಯ ಸಿದ್ಧಿ ಏನು ಒಯ್ದ? ಕಂಬಳಿ ಒಯ್ದ. ಹೌದಪ್ಪ ಹೌದು. ಕಂಬಳಿ ತಗೊಂಡ ಮಂಗರಾಯ ಸಿದ್ಧ ಮೇಲನಾಡಕ್ಕೆ ಹೊಂಟಿದ್ದ. ಮನೆಗೆ ಬಂದು ಔದು ಸಿದ್ಧ ಕೇಳ್ದ, ನಮ್ಮ ಮನ್ಯಾಗ ಕಂಬಳಿ ಇಲ್ಲಲ್ಲ, ಎಲ್ಲಿದ ಅಂದ ಕೂಡಲೇ ಅವಾಗ ರಥದ ಮನೆಯೊಳಗೆ ತಾಯಿ ಪದ್ಮಾವ್ ಹೇಳ್ತಾಳೆ, ನಿಮ್ಮ ತಂದೆ ಮಂಗರಾಯ ಸಿದ್ಧ ಒಯ್ಯಿ ಅಂದಾನಂತ. ಮಂಗರಾಯ ಸಿದ್ಧ ಕಂಬಳಿ ತಗೊಂಡು ಮೇಲ್ನಾಡಕ್ಕೆ ಹೋದಂದ ಕೂಡ್ಲೇನೆ ಔದು ಸಿದ್ಧಗ ಸಿಟ್ಟು ಭಯಂಕರವಾಗಿ ಬತ್ತು. ನನ್ನ ಕಂಬಳಿ ಅಮಾಯಕ್ಕೆ ಒಯ್ದ ತಿಳ್ಕೊಂಡು ಮಂಗರಾಯ ಸಿದ್ಧ ಮೇಲನಾಡಕ್ಕೆ ಯಾಕಡೆ ಹೋಗ್ಯಾನ ಅಂದ ಕೂಡಲೇ ಮೇಲ್ನಾಡಕ್ಕೆ ಹೋಗ್ಯಾನ ಅಂದ ಕೂಡಲೇ ಹಿಂದೆ ಕುದುರೆ ತಗೊಂಡು ಔದು ಸಿದ್ಧ ಬೆನ್ನು ಹತ್ತದ. ಎಲ್ಲಿಗೆ ಬಂದ ಅಂತ ಕೇಳಿದ್ರೆ ಚಿಕ್ಕೋಡಿ ತಾಲೂಕು ಸದಲಗ ಗ್ರಾಮಕ್ಕೆ ಬಂದರು. ಸದಲಗ ಗ್ರಾಮದೊಳಗೆ ಮಂಗರಾಯ ಸಿದ್ಧ ಅಲ್ಲಿ ಇಸ್ಲಾಂ ಧರ್ಮದ ದರ್ಗಾದ, ಆ ದರ್ಗಾದೊಳಗೆ ಅಲ್ಲಿ ಕಂಬಳಿ ನ್ಯಾಯ ಆಯಿತು. ಬಹುತೇಕ ಇಲ್ಲಿ ನೆಲೆಸನಲ್ರಿ ನನ್ನಪ್ಪ ಔದು ಸಿದ್ಧ. ಎಲ್ಲಿ ನಿನ್ನೆ ಹಾಡ್ದೇವಲ್ಲ ಅಳಗವಾಡ್ಯಾಗ. ಹೌದು. ಅಳಗವಾಡ್ಯಾಗ ಔದು ಸಿದ್ಧನ ಗುಡಿ ಆಲ ಕಾರಣ ಏನಂದ್ರ ಆ ಕಂಬಳಿ ನ್ಯಾಯಕ್ಕೆ ಹೊಂಟ ಟೈಮದೊಳಗೆ ಅಲ್ಲಿ ಬಂದು ಪಾದಿಟ್ಟು ಹೋಗ್ಯಾನ ತಿಳ್ಕೊಂಡೇ ಅಳಗವಾಡ್ಯಾಗ ಔದು ಸಿದ್ಧನ ಗುಡಿ ಆಗ್ಯದ. ಇದು 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 ಲಕ್ಷ ಇಟ್ಕೋರಿ ನೀವೆಲ್ಲ. ಯಾಕಂದ್ರೆ ಸಿದ್ಧರ ಪಾದ ಇಟ್ಟ ನೆಲ, ಅದಕ್ಕೆ ಹೇಳ್ತಾರ ನೀನು ಒಲಿದ ಪಾದವನ್ನಿಟ್ಟ ನೆಲವೇ ಕ್ಷೇತ್ರವಾಯಿತು, ಜಲವೇ ಪಾವನ ತೀರ್ಥವಾಯಿತು, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಆ ಸಿದ್ಧ ಎಲ್ಲಿ ಪಾದ ಇಟ್ಟಾರಲ್ಲ ಅಲ್ಲೆಲ್ಲ ಊರು ಪಾವನ ಆಗ್ಯದ, ಜನ ಪಾವನ ಆಗ್ಯದ, ಭಕ್ತರು ಪಾವನ ಆಗ್ಯಾರ, ಅಲ್ಲಿ ಮಣ್ಣು ಪಾವನ ಆಗ್ಯದ. ಹಂಗ ಹೌದು ಸಿದ್ಧ ಮಂಗರಾಯ ಸಿದ್ಧ ಕಂಬಳಿ ಒಯ್ದಾನಂತ ತರ್ಲಕ್ಕ ಮೇಲನಾಡಕ್ಕೆ ಹಾದ. ಆ ಸದಲಗದೊಳಗೆ ಅಲ್ಲಿ ದರ್ಗಾದೊಳಗೆ ನ್ಯಾಯ ಆಯಿತು. ಕಂಬಳಿ ನ್ಯಾಯ ಮಂಗರಾಯ ಸಿದ್ಧನಂತೆ ಆಯಿತು. ಮಂಗರಾಯ ಸಿದ್ಧನಂತ ಆದ ಟೈಮದೊಳಗೆ ಔದು ಸಿದ್ಧಗ ಭಯಂಕರವಾಗಿ ಮನಸ್ಸಿಗೆ ನೋವಾಯಿತು. ನೋವಾದ ಕೂಡಲೇ ಭಕ್ತರ ಮನ್ಯಾಗ ಔದು ಸಿದ್ಧಗ ಪ್ರಸಾದ ಮಾಡಿಸಿದ್ರು. ಪ್ರಸಾದ ಮಾಡಿಸಿದಾಗ ಅವ್ರು ಅಲ್ಲಿ ಔದು ಸಿದ್ಧಗ ಇಸ ಹಾಕಿದ್ರು. ಹೌದಪ್ಪ ಹೌದು. ಪ್ರಸಾದ ಮಾಡಿಸೋ ಟೈಮದೊಳಗೆ ಔದು ಸಿದ್ಧಗ ಇಸ ಹಾಕಿದ್ರು. ಇಸ ಹಾಕಿದ ಟೈಮದಲ್ಲಿ ಔದು ಸಿದ್ಧ ಊಟ ಮಾಡ್ದ. ಒಮ್ಮೆ ತೋತದೇನ್ರಿ ಇಸ ಮಗಳು ಒಳಗೆ ಹೋಯ್ತಂದ್ರೆ ಅದನ್ನು ಇಲ್ಲ, ಅದು ಇಸ ಅದು ಹಕ್ಕ್ಯಾರ ಊಟ ಮಾಡಿ ತೇಜಿ ಏರಿ ಔದು ಸಿದ್ಧ ಕುದುರೆ ಹೊಡಿತಿದ್ದ. ಅಂಕಲಿಗೆ ಭೂಮಿಗೆ ಬಂದ, ಅಂಕಲಿಗೆ ಬಂದು ಸೀಮೆಗೆ ಬಂದು ಕುದುರೆ ನಿತ್ತು ವಿಷದ ಭಾರ ಹೆಚ್ಚಾಗಿ ಬಿಟ್ಟಿತ್ತು ಔದು ಸಿದ್ಧಗ. ಅವಾಗ ಅಂಕಲಿಗೆ ಸೀಮ್ಯಾಗ ಬಂದು ಔದು ಸಿದ್ಧ ಆ ಕುದುರೆ ಮ್ಯಾಲಿಂದ ತೆಳಗಿಳದ, ವಿಷ ಹೆಚ್ಚಿಗೆ ನೆತ್ತಿಗೇರಿ ಬಿಟ್ಟಿತ್ತು. ಒಂದೇ ಸಮನ ನೆಳ್ಳಕತ್ತಿದ್ದ. ಅಲ್ಲಿ ಆ ಅಂಕಲಿಗೆ ಗ್ರಾಮದಲ್ಲಿ ತಳವಾರ ಕ್ಯಾತಾಯಿ ಅಂತೇಳಿ ತಿಳ್ಕೊಂಡು, ಹೌದು ಹೌದು, ತಳವಾರ ಕ್ಯಾತಾಯಿ ಅವನಿಗೆ ಮಹಾರೋಗ ಹೊಡೆದಿತ್ತು. ಊರಾಗಿನ ಜನ ಅಣ್ಣತಮ್ಮರು ನೆರೆ ಹೊರೆಯವರು ಆ ಮಹಾರೋಗ ಹೊಡೆದವ್ರಿಗೆ, ದೊಡ್ಡ ರೋಗ ಹೊಡೆದವ್ರಿಗೆ ಊರಾಗ ಇಟ್ಕೋಬಾರ್ದು ಅಂತೇಳಿ ಊರು ಹೊರಗೆ ಅವನಿಗೆ ಬಹಿಷ್ಕಾರ ಮಾಡಿ ಊರು ಹೊರಗಿಟ್ಟಿದ್ರು. ಅವ ಬಂದು ಅಡವ್ಯಾಗ ಗುಡಿಸಲ ಹಾಯ್ಕೊಂಡು ಅವ ಕ್ಯಾತಾಯ ಇದ್ದ. ಅವ ಮಣ್ಣಿನ ಬಿಂದಿಗೆ ತೊಗೊಂಡು ನೀರು ತೊಗೊಂಡು ಹೊಂಟಿದ್ದ. ಔದು ಸಿದ್ಧ ಇಸ ಹೆಚ್ಚಾಗಿ ವಾಂತಿ ಮಾಡ್ಕೊಳಕತ್ತಿದ್ದ. ಔದು ಸಿದ್ಧನ ರೂಪ ನೋಡಿ, ಆ ಕೆಂಗಣ್ಣ ನೋಡಿ, ಕಣ್ಣು ಕೆಂಪಗಾಗ್ಯದ ನೋಡಿ, ಏನೋ ಆಗ್ಯದ ನನ್ನ ಅಪ್ಪಗಂತೇಳಿ ತಿಳ್ಕೊಂಡು ಕ್ಯಾತಯ್ಯ ಗಾಬರಿ ಆಗಿ ಕೈಯನ್ನ ನೀರು ಬಿಂದಿಗೆನೆ ಬಿಟ್ಟ. ನೀರು ಬಿಂದಿಗೆ ಬಿದ್ದು ಒಡೆದು ಬಿಡುತ್ತೆ. ಹೌದು ಹೌದು, ಮಣ್ಣಿನ ಬಿಂದಿಗೆ ಹೊಡೆದು ಬಿಡ್ತು. ಹೋಗಿ ನೋಡಿ ಹೆಡ್ಕನ್ಯಾಗ ಕೈ ಹಾಕಿ ಎಬ್ಬಸ್ತಾನ ಔದು ಸಿದ್ಧಗ. ಯಪ್ಪ ಏನಾಗ್ಯದ ಅಂದಾಗ, ಏನು ಇಲ್ಲೋ ಒಂದಿಷ್ಟು ನೀರು ಹಾಕು ಅಂತ ಔದು ಸಿದ್ಧ ಇಸ ಹೆಚ್ಚಾಗಿತ್ತಲ್ಲ ಬಡ್ಕೊಳಕತ್ತಿದ್ದ. ಆ ಮಣ್ಣಿನ ಕೊಡ ಒಡೆದು ಸುಮ್ಮ ಅಲ್ಲೊಂದು ಬಗ್ಸಿ ಇಲ್ಲೊಂದು ಬಗ್ಸಿ ಉಳಿದಿದ್ದು. ಅವೇ ತಂದು ನನ್ನಪ್ಪ ಔದು ಸಿದ್ಧಗ ಆ ತಳವಾರ ಕ್ಯಾತಯ್ಯ ಕುಡಿಸಿದ ಕೂಡಲೇ ಆ ನೀರು ಹೊಟ್ಯಾಗ ಹೋದ ಕೂಡಲೇ ಹೊಳ್ಳಿ ಅದು ವಾಂತಿ ಬಿದ್ದು ಬಿಡುತ್ತೆ ಔದು ಸಿದ್ಧನ ಬಾಯಿಲಿಂದ. ಆ ವಾಂತಿ ಬಿದ್ದಾಗ ಅವ ಕ್ಯಾತಯ್ಯ ಏನು ಮಾಡ್ದ, ಆ ವಾಂತಿ ಎಲ್ಲ ಔದು ಸಿದ್ಧನ ವಾಂತಿ ಎಲ್ಲ ತಗೊಂಡು ಅವನಿಗೇನು ಮಾರೋಗ ಹೊಡೆದಿತ್ತಲ್ಲ ಅದು ಎಲ್ಲ ಮೈ ತುಂಬ ಹಚ್ಕೊಂಡ. ಔದು ಸಿದ್ಧ ವಾಂತಿ ಮಾಡಿದ ತಗೊಂಡ ಮೈ ತುಂಬ ಯಾವಾಗ ಕ್ಯಾತಯ್ಯ ಹಚ್ಕೊಂಡ ಅವನ ಮಾರೋಗ ನಿರ್ವಹಣೆ ಆಯ್ತತ್ತ. ಅವನ ಮಾರೋಗ ನಿರ್ವಹಣೆ ಐತಂತ ನೋಡಿ ತಿಳ್ಕೊಂಡು, ಹೌದು ಹೌದು, ಅವನ ಮಾರೋಗ ಹೋಯ್ತು. ಮಾರೋಗ ಹೋದ ಟೈಮದೊಳಗ ಅವಾಗ ಕ್ಯಾತಯ್ಯ ಊರಾಗ ಹೋದ. ಊರಾಗ ಹೋದ ಕೂಡಲೇ
ಜನ ಎಲ್ಲ ಗಾಬರಿ ಆದರು. ಇವನಿಗೆ ಮಾರೋಗ ಹೊಡೆದಂತ ಊರು ಹೊರಗೆ ಇಟ್ಟಿದ್ದೆವು, ಇವ ರೋಗ ಇಲ್ಲ ಏನೂ ಇಲ್ಲ, ಹಿಂಗ್ಯಾಂಗೆ ಆಗಿ ಬಂದಂತ ಜನ ಗಾಬರಿಯಾಗಿ ಕೇಳಕತ್ತರು. ಏ ಖ್ಯಾತಯ್ಯ, ನಿನಗೆ ದೊಡ್ಡ ರೋಗ ಹೊಡೆದಿತ್ತಲ್ಪ, ಅಡವ್ಯಾಗಿದ್ದಾವ ಊರಾಗ ಹೆಂಗೆ ಬಂದು, ಮತ್ತು ನಿನಗೆ ರೋಗ ಹೋಗ್ಯದಲ್ಲೋ, ಏನು ಯಾರ್ದಿಂದ ಹೋಗ್ಯದ ಅಂತ ಕೇಳಿದಾಗ, ಯಾರೂ ಅಲ್ಲಪ್ಪ, ನನ್ನಪ್ಪ ನಾಡಗೌಡ ಯೋಗಿನಾದ ಅಮ್ಮೋಗೋ ಸಿದ್ಧನ ಮಗ ಹೌದು ಸಿದ್ಧ ಸದಲಗ ಗ್ರಾಮಕ್ಕೆ ಹೋಗಿ ಬರು ಹೇಳಿದಾಗ ಅವನಿಗೆ ಇಸ ಹಾಕಿದ್ರು. ಆ ಇಸದ ಬಾಧೆ ಹೆಚ್ಚಾಗಿ ಅವ ನಮ್ಮ ಭೂಮಿಯಲ್ಲಿ ಬಂದು ಅವ ಕಾರ್ಕೋಲಕತ್ತಿದ್ದ. ಅದೇ ಕಾರ್ಕಿ ತೊಗೊಂಡು ನನ್ನ ಮೈ ತುಂಬ ಹಚ್ಕೊಂಡೆ. ಯಾವಾಗ ಮೈ ತುಂಬ ಹಚ್ಕೊಂಡೆ ಅವನ ಕಾರ್ಕಿದಿಂದ ನನ್ನ ಮಾರೋಗ ಎಲ್ಲ ನಿವಾರಣೆ ಆಗ್ಯದ ಅಂತ ಹೇಳ್ದ. ನಿವಾರಣೆ ಆಗ್ಯದ ಅಂತ. ಹೌದು ಹೌದು ಹೌದು. ಅವಾಗ ಜನ ಎಲ್ಲ ಗಾಬರಿ ಆದರು. ಬರೇ ಏಕೋಚಿತ್ತ ಮಾರೋಗ ಹೊಡೆದ ಮನುಷ್ಯಂದು ಒಬ್ಬ ಸಿದ್ಧನ ವಾಂತಿ ಅದನ್ನು ಕಾರ್ಕಿ ತಗೊಂಡು ಮೈ ತುಂಬ ಹಚ್ಕೊಂಡ್ರೆ ಅದನ್ನ ನಿವಾರಣೆ ಆಗ್ಯದ ಅಂದ ಬಳಕ ಅವ ಸಿದ್ಧ ಎಂಥವದ ನಡಿ ಅಂತೇಳಿ ಜನ ಎಲ್ಲ ಓಡಿ ಓಡಿ ಬಂದು ಹೌದು ಸಿದ್ಧಗ ಆಗೋದ್ರೊಳಗಾಗಿ ಅವ ಎಲ್ಲ ವಿಷ ಕಾರ್ಕೊಂಡು ಮತ್ತು ಜಾಗರಾಗಿದ್ದ. ಜನ ಎಲ್ಲ ಬಂದು ನಮಸ್ಕಾರ ಮಾಡಿದ್ರು. ಯಪ್ಪ ಹಿಂಗ್ಯಾಕ್ರಿ ಅಂದರು. ಇಲ್ಲ ಅದು ಆಗಿದೆ ಹಿಂಗಾಗ್ಯದಂದು ಅಂದುಕೊಳ್ಳಿ ಅವಾಗ ಕೇಳ್ತಾರೆ ಜನ, ಯಪ್ಪ ಒಬ್ಬ ಮಾರೋಗ ಹೊಡೆದ ಮಾನೋಭಾವಂದು ನಿನ್ನ ಕಾರ್ಕಿ ತೊಗೊಂಡು ಮೈಗೆ ಹಚ್ಕೊಂಡ್ರೆ ಉದ್ಧಾರ ಮಾಡಿದಿ, ಮಾರೋಗ ಕಳೆದಿದೆಪ್ಪ. ನಿನ್ನ ಸೇವಾ ಮಾಡಿ ನೀವು ಅಂಥ ಸಿದ್ಧರದಿರಿ. ನೀವು ಸಿದ್ಧರ ಹೈದ ಜಾಗ ಹಿಡಗಲ್ಲ ಹಿಟ್ಟಾದಾವೋ, ನರಗಲ್ಲ ಪುಡಿ ಆದವು. ಅಂಥ ಸಿದ್ಧರಪ್ಪ, ನಿಮ್ಮ ಸೇವಾ ಮಾಡಿ ನಮ್ಮದಿಟ್ಟು ಜನ್ಮ ಪಾವನ ಮಾಡ್ಕೋತೀವಿ, ಇಲ್ಲೇ ನಮ್ಮ ಊರು ಸೀಮ್ಯಾಗ ಉಳಿದು ಬಿಡ್ರಿ ಅಂದಾಗ ಹೌದು ಸಿದ್ಧ ಹೇಳ್ತಾನೆ, ಇಲ್ಲ ನಾ ಇನ್ನೂ ಗುಡ್ಡಕ್ಕೆ ಹೋಗ್ಬೇಕು, ನಂದು ಆ ಕಡೆ ಲೋಕ ಸಂಚಾರ ಇನ್ನೂ ಭಾಳ ಅದ ಅಂತೇಳಿ. ಈಗ ನೀವೇನು ದುಃಖ ಮಾಡಬೇಡ್ರಿ, ಇವಾಗ ನಾ ಪಾದ ಇಟ್ಟಲ್ಲಿ ಗುಡಿ ಕಟ್ರಿ, ಮುಂದೆ ನಿಮಗೆ ಒಳ್ಳೇದಾಗಲಿ. ಅವಾಗ ಕ್ಯಾತಯ್ಯ ಹೇಳ್ತಾನೆ, ಯಾರು ಹೌದು ಸಿದ್ಧ ಹೇಳ್ತಾನೆ, ಕ್ಯಾತಯ್ಯ ಈ ಗುಡಿ ಕಟ್ಟಿ ಗುಡಿ ನಿರ್ಮಾಣ ಮಾಡಿ, ಹೌದು ಸಿದ್ಧನ ಗುಡಿ ಅಂತೇಳಿ ನಿರ್ಮಾಣ ಮಾಡಿ, ಇದು ಪೂಜೆ ಯಾರು ಮಾಡೋದು ಬೇಡ, ಬೇರೆ ಸಮಾಜದವ್ರು ಯಾರು ಮಾಡೋದು ಬೇಡ, ನಿನ್ನಿಂದೆ ಇದು ಈ ಪೂಜೆ ಮಾಡಬೇಕು, ಇದು ಪೂಜೆ ಆಗಬೇಕಂತ ಅಲ್ಲಿ ಕ್ಯಾತಯ್ಯಗೆ ಹೌದು ಸಿದ್ಧ ಆಶೀರ್ವಾದ ಮಾಡ್ಯಾನ. ಅವಾಗಿನ ಹಿಡ್ಕೊಂಡು ಇಂದಿನವರೆಗೆ ಅವ್ರಿಗೆ ಪೂಜೆ ಬಂದದ. ಹೌದು ಹೌದು, ಹಿಂಗದ ಇದು. ನೀನು ಪ್ರಶ್ನೆದ ಕುಲ್ಲ ಏನಿದ್ರಾಗ ಏನೂ ಸಂಶಯ ಇಲ್ಲ. ಏನ ಸುಮ್ಮ ಅದೇನೋ ಅಂತಲ್ಲ ಹೊತ್ತು ಹೋಲಾರ ಬಟ್ಟಿ ಅಡ್ಡ ತಿಡ ಮಾತಾಡ್ದಂಗೆ ಆಗ್ತಿರ್ತದ, ಅದ ಏನೂ ಇಲ್ಲ. ರೀ ಹಾಂ ಇದು ಹೇಳೋದು ಬೇಡ್ರಿ. ಹಾಂ ಅಲ್ಲಿ ನೋಡಿ ಹಿರಿಯರು ಹೇಳ್ತಾರೆ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ, ಕರೆಕ್ಟ್ ಅದ ಅಂತ ಹೇಳ್ತಾರೆ. ಮತ್ತು ದೈವ ಕರೆಕ್ಟ್ ಅದ ಅಂದಾಗ ನಂದೇನು ಅಭ್ಯಂತರ ಇಲ್ಲ. ಅದಕ್ಕಾಗಿ ಇಲ್ಲಿ ಏನೋ ಒಂದು ವಿಷಯ ಏನು ಕೇಳ್ಯಾರಂದ್ರೆ, ಏನು ಕೇಳ್ಯಾರಿ ಸರ? ಮಾಧುಲಿಂಗ ಪ್ರಸಾದ ಗಂಟು ತಗೊಂಡು ಹೋಗು ಹೇಳಿದಾಗ ಪ್ರಥಮದಲ್ಲಿ ಎಲ್ಲಿ ಸಿದ್ಧಟಿಗೆ ಮಾಡ್ದ, ಅವನು ಎಲ್ಲಿ ಕೂನು ಉಳಿತು ಅಂತ ಕೇಳ್ಯಾರ. ಪ್ರಥಮದಲ್ಲಿ ರಥದ ಮನೆಯೊಳಗಿಂದ ತಾಯಿ ಬಲ್ಲಿ ಪ್ರಸಾದ ಗಂಟು ತಗೊಂಡು ಮಾಧುಲಿಂಗ ಹೊಂಟಿದ್ದ. ಮಾಧುಲಿಂಗ ಹೋಗೋ ಟೈಮದೊಳಗೆ ಹೌದು ಸಿದ್ಧ ಬಿಳ್ಯಾನ ಸಿದ್ಧ ಮನೆಗೆ ಬಂದರು. ಮನೆಗೆ ಬಂದು ಕೂಡಲೇ ರಥದ ಮನೆ ಕತ್ತಲಾಗಿತ್ತು. ಪ್ರಸಾದ ಗಂಟೆ ಹೋಗಿತ್ತು, ರಥದ ಮನೆ ಕತ್ತಲಾಗಿತ್ತು. ಅವಾಗ ಬಂದು ತಾಯಿ ಕೇಳ್ತಾರೆ, ಯವ್ವ ಮತ್ತು ನಮ್ಮ ಮನೆ ಯಾಕೋ ಕತ್ತಲಾಗ್ಯದಲ್ಲ, ಯಾಕಂದಾಗ ಏನಿಲ್ಲಪ್ಪ ನಿಮ್ಮ ಅಣ್ಣ ಮಾಸಿದ್ದಪ್ಪ, ನಿಮ್ಮ ಅಪ್ಪ ಅಮ್ಮೋಗಿಸಿದ್ದ ಅವನಿಗೆ ಪ್ರಸಾದ ಗಂಟು ಒಯ್ಯ ಅಂದನತ್ತ. ಅವ ಬಂದು ಪ್ರಸಾದ ಗಂಟು ತೊಗೊಂಡು ಹೋಗ್ಯಾನ, ಅದಕ್ಕಾಗಿ ರಥದ ಮನೆ ಕತ್ತಲಾಗ್ಯದ ಅಂದಾಗ ಯಾಕಡೆ ಹೋದ ಅವ ನಮ್ಮ ಅಣ್ಣ ಮಾಧುಲಿಂಗಂದ. ಯಪ್ಪ ಈ ಕಡೆ ಹೋದಂತ ತಾಯಿ ಕೈ ಮಾಡಿ ತೋರಿಸಿದ್ರು. ಹಿಂದೆ ಬೆನ್ನು ಹತ್ತಿದ್ರು ಕುದುರೆ ತೊಗೊಂಡು ಹೌದು ಸಿದ್ಧ ಬಿಳ್ಯಾನ ಸಿದ್ಧ. ಬೆನ್ನು ಹತ್ತದಕ್ಕ ಭೀಮಾ ನದಿ ದಂಡಿ ಹೋಗಿದ್ರು. ಭೀಮಾ ನದಿ ದಂಡಿ ಹೋಗೋದಕ್ಕ ತಾಯಿ ಹೋಗೋ ಹೇಳ್ದ ಒಂದು ಮಾತು ಹೇಳಿದ್ರು. ಏನು ಹೇಳ್ರಿಪ್ಪ? ಯಪ್ಪ ನಿಮ್ಮ ಅಣ್ಣ ಮಾಸಿದ್ದಪ್ಪ ಆ ಪ್ರಸಾದ ಗಂಟೆ ತಗೊಂಡು ಭೀಮಾ ನದಿ ಅಚ್ಚಿ ಕಡೆ ಹೋಗಿದ್ದಂದ್ರೆ ಸುಮ್ಮ ಬರ್ರಿ, ಈಚೆ ಕಡೆ ಇದ್ದಂದ್ರೆ ನೀವು ಇಸ್ಕೊಂಬರ್ರಿ ಅಂತ ತಾಯಿ ಹೇಳಿದಳು. ತಾಯಿ ಗೊತ್ತಿತ್ತು ಅವ ಕೊಟ್ಟಿದ್ದ ಪ್ರಸಾದ ಗಂಟೆ ಅವನೇ ಒಯ್ತಾನತ್ ಗೊತ್ತಿತ್ತು. ಆದ್ರೂ ಸುಮ್ಮ ತಾಯಿ ಮಕ್ಕಳಿಗೆ ಸಮಜೂತೆ ಹೇಳಿ ಕಳಿಸಿದಳು. ಅವಾಗ ಹೌದು ಸಿದ್ಧ ಬಿಳ್ಯಾನ ಸಿದ್ಧ ಹಿಂದೆ ಬೆನ್ನ ಹತ್ತರು. ಅಟ್ಟಾಗೋದಕ್ಕ ಮಾಧುಲಿಂಗ ಭೀಮಾ ನದಿ ಅಚ್ಚಿ ಕಡೆ ದಾಟಿದ್ದ. ದಾಟಿದ ಕೂಡಲೇ ಈಚೆ ಕಡೆ ದಂಡ್ಯಾಗ ನಿಂತು ಹೌದು ಸಿದ್ಧ ಬಿಳ್ಯಾನ ಸಿದ್ಧ ಓದರ್ತಾರ, ಹೇ ತುಡುಗ ಮಾದ ಅತ್ತಿರ್ತಾರ, ಶಬ್ದ ಕೆಟ್ಟ ಬಳಸ್ತಿರ್ತಾರ. ಯಾಕಂದ್ರೆ ಸಿದ್ಧರಿಗೆ ಕೆಟ್ಟ ಶಬ್ದದಿಂದ ನಾವು ಅನ್ನಬಾರ್ದು. ಅವಾಗ ಅವ ಅಚ್ಚ ಕಡೆ ಹಾದ ಕೂಡಲೇ ಇವ್ರು ಈಚೆ ಕಡೆ ನಿಂತ ತುಡುಗ ಮಾಡ್ಕೊಂಡು ನಮ್ಮ ಪ್ರಸಾದ ಗಂಡ ತಂದಿ ಅಂತ ಮಾಧುಲಿಂಗ ಅಣ್ಣಗ ಈಚೆ ಕಡೆ ದಂಡ್ಯಾಗ ನಿಂತು ಬೈಲಕತ್ತರು. ಮಾಧುಲಿಂಗ ಹೇಳ್ತಾನೆ, ಯಪ್ಪ ಇದು ನಾ ಏನು ತುಡುಗು ಮಾಡಿ ತಂದಿದ್ದಲ್ಲ, ನಮ್ಮಪ್ಪ ಅಮೋಘ ಸಿದ್ಧ ಕೊಟ್ಟಿದ್ದು, ನಮ್ಮ ತಾಯಿ ಪದ್ಮಾದೇವಿ ಕೊಟ್ಟಿದ್ದದಂದು ಕೂಡಲೇ ಇಲ್ಲ ನೀ ತುಡುಗು ಮಾಡ್ಕೊಂಡು ಬಂದಿ ಅಂತ ಇವರು ಬೈಲಕತ್ತರು. ಅವಾಗ ಮಾಸಿದ್ದಪ್ಪ ಹೇಳ್ತಾನೆ, ಯಪ್ಪ ನಾ ತುಡುಗು ಮಾಡಿ ತಂದಿದ್ದಂದ್ರೆ ಈ ಪ್ರಸಾದ ಗಂಟೆ ನೀರಾಗಿ ಬಿಡ್ತೀನಿ, ನಾ ತುಡುಗು ಮಾಡಿ ತಂದಿದ್ದಂದ್ರೆ ಅದು ನಿಮ್ಮ ಕಡೆ ಬರಲಿ. ಅಕಸ್ಮಾತ್ ನಾ ತುಡುಗು ಮಾಡಲಾರ್ದೆ ತಂದಿಲ್ಲ, ನಮ್ಮ ಅಪ್ಪ ನಮ್ಮ ಅವು ಕೊಟ್ಟಿದ್ದು ಅದನ್ನ ಎತ್ತಿ ತೊಗೊಂಡು ಬಂದಿದ್ದಂದ್ರೆ ಅದು ನನ್ನ ಕಡೆ ಬರಲಿ ಅಂತೇಳಿ ತಿಳ್ಕೊಂಡು ಒಯ್ದು ಭೀಮಾ ನದಿಯಾಗ ಬಿಟ್ಟ ಕೂಡಲೇ ಹೌದು ಸಿದ್ಧ 3 ಸಲ
ಒದರ್ತಾನ. ಯಪ್ಪ ಕರೀರಿ ನಿಮ್ಮ ಪ್ರಸಾದ ಗಂಟ ನಾ ತುಡುಗಲಿ ತಂದಿದ್ದ ಅಂದ್ರೆ ಅದು ನಿಮಗೆ ಬರಲಿ ಅಂದಾಗ ನೀವು 3 ಮಾತು ಕರೀರಿ. ಔದುಷಿತ 3 ಸಲ ಒದರ್ದ. ಆ ಪ್ರಸಾದ ಗಂಟ ಅವನ ಕಡೆಗೆ ಹೋಗಲಿಲ್ಲ. ಹೌದು. ಯಾವಾಗ ಮಾಸಿದ್ದಪ್ಪ 3 ಮಾತು ಒದರ್ದ, ಮಾಸಿದ್ದಪ್ಪನ ಕಡೆಗೆ ಇದು ಪ್ರಸಾದ ಗಂಟ ಹೋದ ಟೈಮದಲ್ಲಿ ಅಲ್ಲಿ ಇವ್ರೇನು ಶ್ರಾಪ್ ಕೊಟ್ರಂದ್ರೆ ಜಗತ್ತದೊಳಗೆ ನೀನು 7 ಮಠ ಆಗಲಿ ಅಂತ ಮಾಸಿದ್ದಪ್ಪಗ ಔದುಷಿದ್ದ ಬಿಳಿ ಅನಿಸಿದ್ದ ಶ್ರಾಪ್ ಕೊಟ್ಟರು. ಹೌದು. ಅವಾಗ ಮಾಸಿದ್ದಪ್ಪ ತಮ್ಮಗಳಿಗೆ ಔದುಷಿತಗ ಬಿಳಿಯಾಣಿಸಿದಿಗೆ ಏನು ಕೊಟ್ಟ ಅಂದ್ರೆ ಹಿರಿಯನ ಗೌಡಿಕೆ ಕಿರಿಯವನಿಗೆ ಆಗಲಿ ಗೌಡಿಕೆ ಸಣ್ಣವನಿಗೆ ಆಗಲಿ ಅಂತ ಅದು ಶ್ರಾಪ್ ಕೊಟ್ಟ. ಹೌದು. ಇವ್ರು ಈ ಕಡೆ ಬಂದ್ರು, ಅವ ಅಲ್ಲೇ ಉಳ್ದ. ಇಲ್ಲಿ ಇದಕ್ಕಿನ ಪೂರ್ವದಲ್ಲಿ ಅಲ್ಲಿ ಸಿದ್ಧಟಿಗೆ ಏನಾಗಿತ್ತಂದ್ರ ಏನಾಗ್ಯದ್ರಿ ಸರ್? ಮಾಸಿದ್ದಪ್ಪ ಭೀಮಾ ನದಿ ದಂಡಿಗೆ ಹೋಗಿ ಏನು ನಿಂತಿದ್ದಲ್ಲ, ಹೌದು. ನಿತ್ತ ಟೈಮದೊಳಗ ಇವ ಭೀಮಾ ನದಿ ದಾಟಬೇಕಾಗಿತ್ತು. ಭೀಮಾ ನದಿ ತುಂಬಿ ಹರಿತಿತ್ತು. ಹಾ. ಹರಿಯುವಂತ ಸಮಯದಲ್ಲಿ ಅಲ್ಲಿ ನಾವು ಹಾಕಿದ್ರು. ಅಲ್ಲಿ ಕಲಶೆಟ್ಟಿ ಮಲಶೆಟ್ಟಿ ಅಂತೇಳಿ ತಿಳ್ಕೊಂಡು ಅವರು ಮುತ್ತು ರತ್ನ ಅದ್ರೊಳಗೆ ನಾವಿನೊಳಗೆ ಹೇರ್ಕೊಂಡ ನಾವು ತಗೊಂಡು ಹೊಂಟಿದ್ರು. ಯಪ್ಪ ನಮ್ಮ ತಮ್ಮದೇರು ಹಿಂದೆ ಬೆನ್ನು ಹತ್ಯಾರೋ ನನಗೆ ಹೊಡ್ಯಾಕ, ನಾನು ಕುಂದ್ರಿಸ್ಕೊಂಡು ದಾಟ್ರಿ ಆಚೆ ಕಡೆ ಅಂದಾಗ ಅವಾಗ ಅವ್ರು ಹೇಳ್ತಾರೆ ಇದ್ರಾಗ ಜಾಗಿಲ್ಲ ಅಂದಾಗ, ಯಪ್ಪ ಏನು ಹೇರಿರಿ ಇದ್ರಾಗ ಅಂತ ಕೇಳ್ದ ಮಾಧುಲಿಂಗ ಕಲಿಶೆಟ್ಟಿ ಮಲಿಶೆಟ್ಟಿಗೆ. ಯಪ್ಪ ಇದ್ರಾಗ ಮುತ್ತ ಮಾಣಿಕ ಹೇರಿವ ತಿಳಿಲ್ಲ ಅವರು, ಹೊಲಕ್ಕೆ ಹಾಕು ಕಾತ ಹೇರಿದೆ ಅಂದ್ರೆ ಗೊಬ್ಬರ ಹೇರಿದೆ. ಒಂದು ಸುಳ್ಳು ಹೇಳಿದ್ರು. ಸುಳ್ಳು ಹೇಳಿದ ಕೊಳ್ಳೆ ಆಯ್ತು ನಡಿ ಅಂತೇಳಿ ತಿಳ್ಕೊಂಡು ಇವ್ರು ನಾವನ್ಯಾಗ ಆಚೆ ಕಡೆ ದಾಟಿದ್ರು. ಮಾಸಿದ್ದಪ್ಪ ಕಂಬಳಿ ಹಾಸಿ ದಾಟದ. ಆಚೆ ಕಡೆ ಹೋದ ಕೂಡಲೇ ಏನು ಇವನಿಗೆ ಸಿದ್ಧಗ ಮಾಧುಲಿಂಗ ಸುಳ್ಳು ಹೇಳಿತಾರಲ್ಲ ಇವರು ಕಲಿಶೆಟ್ಟಿ ಮಲಿಶೆಟ್ಟಿ, ಆಚೆ ಕಡೆ ಹೋಗಿ ನೋಡೋದ್ರೊಳಗಾಗಿ ಏನು ಅವ್ರು ತೆರೆದು ನೋಡ್ತಾರಲ್ಲ ಮುತ್ತು ರತ್ನ, ಮೊದಲು ಇಲ್ಲಿ ಸುಳ್ಳು ಹೇಳಿದ್ರಲ್ಲ ಗೊಬ್ಬರದ ಅಂತೇಳಿ, ಆ ಮಾಧುಲಿಂಗನ ಮುಂದೆ ಸುಳ್ಳು ಹೇಳಿದಕ್ಕಾಗಿ ಅವು ಮುತ್ತು ರತ್ನ ಹೋಗಿ ಗೊಬ್ಬರಾಗಿ ಕೂತಿತ್ತಂತ. ಗೊಬ್ಬರಾಗಿ ಅವಾಗ ಯಪ್ಪ ನಮ್ಮ ತಪ್ಪಾಯ್ತಂತ ಕಾಲಿಗೆ ಬಿದ್ದರು. ಮಾಸಿದ್ದಪ್ಪ ಅವರಿಗೆ ಭಂಡಾರ ಕೊಟ್ಟ. ಆ ಗೊಬ್ಬರ ಆಗಿರತಕ್ಕಂಥ ಮುತ್ತು ರತ್ನದ ಮೇಲೆ ಮತ್ತೆ ಭಂಡಾರ ಹೊಡೆದಾಗ ಮತ್ತು ಅವು ಹೊಳ್ಳಿ ಮುತ್ತು ರತ್ನ ಅದು ಅಂತ ಅಲ್ಲೇ ಸಿದ್ಧಟಿಗೆ ಮಾಡಿ ಅದೇ ಭೀಮಾ ನದಿ ದಾಟಿ ಎಲ್ಲಿ ಕೂತಾನ ಭಂಡಾರಕೋಟಿ ಮೊದಲ ಮೆಟ್ಟ, ಮೊದಲನ ಅವನ ಸ್ಥಾನ ಅದು ಭಂಡಾರಕೋಟಿ. ಮೊದಲ ಪ್ರಥಮದಲ್ಲಿ ಅವ ಏನು ಸಿದ್ಧಟಿಗೆ ಮಾಡಿದ ಜಾಗ ಯಾವುದು ಅಂತ ಕೇಳಿದ್ರೆ ಅದು ಭಂಡಾರಕೋಟಿ. ನಿಮ್ಮ 2 ವಿಷಯ ಖುಲ್ಲ. ತುಮ್ಚಾ ದೋನೋ ಉತ್ತರ ಖುಲ್ಲ. ಹೌದಿಲ್ರಿ? ನಾವೊಂದು 2 ಕೇಳೇನ್ರಿ. ಕಲ್ಲಕ್ಕೆ ಕಡಬ ಕೊಟ್ರೆ ಮಲ್ಲಕ್ಕೆ ದ್ವಾಸೆ ಕೊಡ್ಬೇಕು ಜರ. ಹೌದು, ಹೇಳಬೇಕಲ್ರಿ. ಭಾಳ ಸಂತೋಷ ಅದ. ನಾ ಹಕ್ಕಕ್ಕೆ ಬಂದೆ, ನನಗೆ 18,000 ಕೊಟ್ಟಾರ. ಇಲ್ಲಿ ಭಾಳ ಸಂತೋಷ ಅದ. ಅದಕ್ಕಾಗಿ ಅವ್ರಿಗೆ ಕಲಾವಿದರಿಗೆ 2 ಪ್ರಶ್ನೆ ಅವ್ರು ನನಗೆ 2 ಕೇಳ್ಯಾರ. 2 ಪ್ರಶ್ನೆದ ಉತ್ತರ ಕುಲ್ಲ ಮಾಡೀನಿ. ಈಗ ಅವ್ರಿಗೆ ಒಂದು 2 ಪ್ರಶ್ನೆ ಯಾವ ಅಂತ ಕೇಳಿದ್ರೆ, ಅವರು ಸಿದ್ಧಟಿಗೆ ಮಾಳಿಂಗರಾಯ ಬೀರದೇವ್ರದೇ ಹಾಡ್ಯಾರ. ಒಂದು ಮಾಳಿಂಗರಾಯ ಬೀರದೇವ್ರದೇ ವಿಷಯವನ್ನ ಕೇಳುದದ. ಏನು ಕೇಳುದದ ಅಂತ ಕೇಳಿದ್ರೆ, ಬೀರದೇವ್ರ ತಂದೆ ಭರಮದೇವರ ತಾಯಿ ಸೂರಮ್ಮದೇವಿ ಹೊಟ್ಟಿಲಿಂದ ಹುಟ್ಟಿ ಬಂದ ಕಳವಿ ನಾರಾಯಣಗೌಡ ಸುಳ್ಳು ಭವಿಷ್ಯ ನುಡಿದು 13 ದಿವಸದ ಕಂದ ಅಡವಿ ಆರ್ಯಾಣಕ ದೈತ್ಯರ ತಲೆ ಮೇಲೆ ತೊಟ್ಟಿಲ ಹೊರಿಸಿ ಕಳಿಸದ. ಹೋಗಿ ಅವರು ದೈತ್ಯರು ಏನು ಮಾಡಿದ್ರು, ಆ ಪದಲಿಗೆ ನಂದನ ವನದೊಳಗ ಆ ಆಲದ ಮರಕ್ಕೆ ತೊಟ್ಟಿಲು ಕಟ್ಟು ಬಂದರು. ಗಿಣಿರಾಮ ಜೋಗಳು ಹಾಡ್ತಿದ್ದ, ನಾಗಪ್ಪ ಆದಿಶೇಷ ಕವಲ ಮಾಡ್ತಿದ್ದ. ಗಿಡದೊಳಗಿನ ಜೇನಿನ ಹನಿ ಅವನ ಆ ಕೂಶಿನ 13 ದಿವಸದ ಕೂಶಿನ ಬಾಯಿ ಒಳಗೆ ಬೀಳುವಂಗ ಪರಮಾತ್ಮ ಆಶೀರ್ವಾದ ಮಾಡಿದ್ದ. ಮುಂದೆ ಆತ ಪದಲಿಗೆ ನಂದನವನದಾಗ ಅಕ್ಕವ್ವ ಮಾಯವ ಕುರಿ ಕಾಯುತ್ತ ಬಂದಾಗ ಆ ಕೂಶಿನ ಅಳುವಂಥ ದನಿ ಕೇಳ್ತು. ಇಲ್ಲೇ ಇಂಥ ಕಾಡು ಅರಣ್ಯದೊಳಗೆ ಯಾವಾಗ ಕೂಶಿನ ದನಿ ಕೇಳ್ತದಂತ ಓಡ್ಕೋತ ಬಂದು ನೋಡೋದ್ರೊಳಗಾಗಿ ಆ ಪದಲಿಗೆ ನಂದನವನದಾಗ ಕಂಚಲ ಆಲದ ಮರದಾಗ ಇವನ ತೊಟ್ಟಿಲು ಕಟ್ಟಿದ್ರು. ಆ ಕೂಶ ಎಷ್ಟು ಸುಂದರ ರೂಪಿದ್ದ. ಯಾಕ ಸಾಕ್ಷಾತ್ ಶಿವನ ಅವತಾರಿ ಬೀರಪ್ಪ ಇದ್ದ. ಅಂತ ರೂಪವಂತ ಬೀರಪ್ಪ ಏನು ಮಾಡದ, ಆ ಕೂಶಿನ ನೋಡಿ ಇವ್ರು ಏನು ಮಾಡ್ತಾರ, ಎತ್ಕೋಬೇಕಂತೇಳಿ ಹೋಗಿ ಆ ಕೂಶಿನ ನನ್ನ ಕೂಸ ನಿನ್ನ ಕೂಸ ಅಂತ ಅಕ್ಕವ್ವ ಮಾಯವ ಇಬ್ಬರು ಜಗಳಕತ್ತರು. ಅಕ್ಕವ್ವ ನನ್ನ ಕೂಸತ್ತಿಳು, ಮಾಯವ ನನ್ನ ಕೂಸತ್ತ ಜಗಳಕತ್ತರು. ಅಲ್ಲಿ ನ್ಯಾಯ ಆಯ್ತು. ಏನಂತ, ಯಾರ ಮಲಿ ಹಾಲು ಆ ಕೂಶಿನ ಬಾಯಾಗ ಬೀಳ್ತಾವ, ಈ ಕೂಸ ಅವ್ರಿಗೆ ಅಂತೇಳಿ ಅಲ್ಲಿ ನ್ಯಾಯ ಆದ ಟೈಮ್ದೊಳಗ ಮಾಯವನ ಹಾಲ ಬೇರೆ ದೇವ್ರ ಬಾಯಾಗ ಬಿದ್ದು ಅಕ್ಕವನ ಹಾಲು ಬೀಳಿಲ್ಲ ಅಂತ ಇತಿಹಾಸ ನೀವೆಲ್ಲ ಕೇಳಿರಿ. ಹೌದಲ್ರಿ? ಕೇಳಿರಿ. ಮುಂದೆ ಅಕ್ಕವಾಗ ಬೇರಪ್ಪ ಏನು ಆಶೀರ್ವಾದ ಮಾಡ್ದ ಅಂದ್ರೆ, ಅಕ್ಕ ನಿನ್ನ ಹಾಲು ಕುಡ್ದಿಲ್ಲ ಅಂತ ನೀ ಅಳಬೇಡ, ಕರಿಬೇಡ. ಮುಂದೆ ನೀವು ಈಗ ಹೋಗಿ ಈ ಜನ್ಮ ತ್ಯಜಿಸಿ ಮುಂದಿನ ಜನ್ಮದಲ್ಲಿ ವಾರ್ತಿ ನಿಂಬಾಳ ಗುಡ್ಡದಾಗ ನೀ ಹುಲಿಯಾಗಿ ಹುಟ್ಟಿ ಬಾ. ಅಲ್ಲಿ ಹುಲಿಯಾಗಿ ಬಂದೆ ಅಂದ್ರೆ ನಿನ್ನ ಹಾಲು ನಾ ಕುಡಿತೀನಂತ ಬೇರೆ ದೇವ್ರ ಅಲ್ಲಿ ಮಾತು ಕೊಟ್ಟಾನಿಲ್ರಿ. ಇತಿಹಾಸ ಕೇಳಿರಿ, ಪುರಾಣ ಪುಟದಾಗಿದೆಯಲ್ಲ, ಹೌದಿಲ್ಲ?
ಆ ಬೀರ ದೇವರು ಅಲ್ಲಿ ಅಕ್ಕವ್ಗೆ ಮಾತು ಕೊಟ್ಟಿದ ಪ್ರಕಾರ ಭಾರತಿ ನಿಂಬಾಳ ಗುಡ್ಡದಾಗ ಹುಲಿಯಾಗಿ ಹುಟ್ಟಿ ಬಾ, ಅಲ್ಲಿ ಹುಲಿಯಾಗಿ ಬಂದೆ ಅಂದ್ರೆ ನಾನು ಶಿಷ್ಯನ ಕೈಲಿ ನಾನು ಹಾಲು ತರಿಸಿ ನಿನ್ನ ಹಾಲು ಕುಡಿತೀನಂತ ಮಾತು ಕೊಟ್ಟಾನಂತ. ಇದು ಇತಿಹಾಸ ಐತಿ, ನೀವು ಕೇಳಿರಿ, ನಾವು ಕೇಳ್ಕೊಂಬಂದೆವು. ಹೌದು. ಇಲ್ಲಿ ಉಭಯ ತಂಡದವರಿಗೆ ಅದು ಪ್ರಶ್ನೆ ಏನು ಕೇಳೋದತ್ತ ಕೇಳಿದ್ರ, ಏನ್ ಕೇಳದದ್ರಿ ಸರ? ಈ ಭೂಮಿ ಮ್ಯಾಲ ಹಾ ಹಲವಾರು ಗುಡ್ಡಗಳದಾವ, ಹೌದಲ್ರಿ? ಹೌದು. ಭಾಳ ಗುಡ್ಡಗಳದಾವ, ಒಂದೇ ಗುಡ್ಡ ಅಲ್ಲ. ಶ್ರೀಶೈಲ ಗುಡ್ಡದ, ಈ ಕಡೆ ಆಂಜನಾದ್ರಿ ಗುಡ್ಡದ, ಭಾಳ ಗುಡ್ಡದಾವ. ಅವು ಅಷ್ಟೇ ಅಲ್ಲ, ಹೌದು. ಈ ಭೂಮಿ ಮ್ಯಾಲ ಭಾಳ ಗುಡ್ಡಗಳದಾವ. ಎಲ್ಲಾ ಗುಡ್ಡ ಬಿಟ್ಟು ಬೀರಪ್ಪ ಭಾರತಿ ನಿಂಬಾಳ ಗುಡ್ಡದಾಗೆ ನೀನು ಹುಲಿಯಾಗಿ ಹುಟ್ಟಿ ಬಾ, ಅಲ್ಲಿಗೆ ಬಂದು ನನ್ನ ಶಿಷ್ಯ ಕಳಿಸಿ ಹಾಲು ತರಿಸಿ ಕುಡಿತೀನಂತ ಬೀರಪ್ಪ ಮಾತು ಕೊಟ್ಟಾನಲ್ಲ. ಆ ಭಾರತಿ ನಿಂಬಾಳ ಗುಡ್ಡದಾಗೆ ಯಾಕೆ ನೀವು ಹುಲಿಯಾಗಿ ಬಾ ಅಂತೇಳಿ ಅಕ್ಕವ ಹೇಳ್ದ. ಆ ಭಾರತಿ ನಿಂಬಾಳ ಗುಡ್ಡದಾಗ ಅಕ್ಕವ ಹುಲಿಯಾಗಿ ಹುಟ್ಟಿ ಬರೋಕಿನ ಮುಂಚೆ ಅಲ್ಲಿ ಯಾರೇ ಸಿದ್ಧರು ವಾಸ ಮಾಡಿದ್ರಂತ ನೀ ಅಲ್ಲಿ ಬಾ ತಿಳಿದನೋ, ಮತ್ತು ಆ ಜಾಗದೊಳಗೆ ಅಂಥದ್ದು ಏನಾರೇ ವೈಶಿಷ್ಟ್ಯ ಇತ್ತಂತೇಳಿ ಆ ಜಾಗದಾಗ ಹುಟ್ಟಿ ಬಾ ಅಂತ ಹೇಳಿದನು. ಇದು ಒಂದೇ ಪ್ರಶ್ನೆ ಅವ್ರಿಗೆ. ಹೌದು. ಯಾಕ ಇವತ್ತಿಲ್ಲಿ ನಮ್ಮ ಜಾಗದ ಏನದ, ನಮ್ಮ ಮರುಬ ಜಾಗದ, ಈ ಮರುಬ ಜಾಗದಾಗ ಹೌದು ಸಿದ್ಧನ ಗುಡಿ ಅದಂದ್ರೆ ಹೌದು ಸಿದ್ಧ ಇಂಥ ಶರಣದಾನಂತ ನಮ್ಮಂಥವ್ರು ಯಾರೇನು ನೋಡ್ಲಿಕ್ಕೆ ಬಂದವ್ರು ಇಂಥ ಗುಡಿ ನೋಡಿ ದೇವ್ರ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ರಂತೇಳಿ ತಿಳ್ಕೊಂಡು ಹಿಂಗಿತ್ತು. ಎಷ್ಟೋ ಮಂದಿ ಲಿಂಗಾಯಿಕಾಗಿ ಅಂಥಲ್ಲಿ ದೇವ್ರಾಗ್ಯಾರ. ಆದ್ರೆ ಎಷ್ಟೋ ಗುಡ್ಡಗಳ ಬಿಟ್ಟು ಭಾರತಿ ನಿಂಬಾಳ ಗುಡ್ಡ ಏನು ಭಾಳ ದೊಡ್ಡದೇನ್ರಿ? ಇಲ್ಲ, ಸಣ್ಣ ಗುಡ್ಡ ಅದ. ಅಂಥ ದೊಡ್ಡ ದೊಡ್ಡ ಗುಡ್ಡ ಬಿಟ್ಟು ಭಾರತಿ ನಿಂಬಾಳ ಗುಡ್ಡದಾಗ ನೀವು ಹುಲಿಯಾಗಿ ಹುಟ್ಟಿ ಬಾ, ನಿನ್ನ ಹಾಲು ಕುಡಿತೀನಂತ ಬೀರಪ್ಪ ಯಾಕೆ ಹೇಳ್ದ, ಅದರ ಸಂಬಂಧ ಹೇಳ್ದ. ಆ ಜಾಗದಾಗ ಅಂಥ ವೈಶಿಷ್ಟ್ಯ ಏನಿತ್ತು, ಆ ಜಾಗದಾಗ ಈ ಅಕ್ಕವ ಹುಲಿಯಾಗಿ ಹುಟ್ಟಿ ಬರೋಕಿನ್ನ ಮುಂಚೆ ಅಲ್ಲಿ ಯಾರೇ ಸಿದ್ಧರು ವಾಸ ಮಾಡಿದರೋ ಏನು ಅಥವಾ ಇಲ್ಲೋ, ಏನ್ ಕಾರಣ ಇತ್ತು? ಹೌದಿಲ್ಲ? ಇದು ಒಂದು ಪ್ರಶ್ನೆ. ಇನ್ನೊಂದು, ಜರ ದಮ್ಮನೆ ನೀ ಯಾರಿಗೆ ಫೋನ್ ಹಚ್ಚ ಅನ್ಬೇಡ, ಅವ್ರು ಯಾರ್ಯಾರು ಹಚ್ಕೋತ ಹೋಗ್ಲಕ್ಕ ನೀ ಅನ್ಬೇಡ. ಯಾಕ ಅವ್ರು ಅಂದಾರತ್ ನಾವು ಅಂದೇವಂದ್ರೆ ಅವ್ರಿಗೆ ನಮಗೆ ವ್ಯತ್ಯಾಸ ಇರಂಗಿಲ್ಲ. ಇನ್ನೊಂದು ವಿಷಯ ಏನಂದ್ರೆ ಅವ್ರಿಗೆ ಭಾಳ ಚಲೋದು. ಏನ್ರಿ ಸರ? ಎಲ್ಲಿ ಇನ್ನೊಂದು ವಿಷಯ ಏನು ಕೇಳೋದಂದ್ರೆ, ಈಗ ಜಕರಾಯ ಮಾಳಿಂಗರಾಯ ಅವ್ರ ತಂದಿ ತುಕ್ಕಪ್ಪರಾಯ. ಹೌದಪ್ಪ, ಹೌದು, ಎಲ್ಲ ಗುರುತದ ನಿಮಗೆ. ಸಂಗಮನಾಥನ ಮುರಿ ಒಳಗೆ ಕಿಲ್ಲರ ಕಾಯ್ಲಕ್ಕೆ ಹೋಗಿದ್ದ ಯಾರು? ತಂದಿ ತುಕ್ಕಪ್ಪರಾಯ. ಹೌದು. ಹೋದ ಸಮಯದೊಳಗೆ ಕೊಟ್ಟಿ ಬ್ಯಾಡ್ರಿ ಇವನಿಗೆ ಪ್ರಾಣ ಹೊಡಿಬೇಕಂತ ಬಂದಾಗ ಮುತ್ತಿಗೆ ಹಾಕಿದ್ರು. ಆ ಕೊಟ್ಟಿ ಬ್ಯಾಡರ ಕೈಯಾಗ ಮುಟ್ಟಿ ನನ್ನ ಪ್ರಾಣ ಹೋಯ್ತಂದ್ರೆ ಕಲಿಯುಗದೊಳಗೆ ನನ್ನ ಮಕ್ಕಳಿಗೆ ನನ್ನ ಕುಲಕ್ಕೆ ಪಟ್ಟು ಬರ್ತದಂತೇಳಿ ತಿಳ್ಕೊಂಡು ತುಕ್ಕಪ್ಪರಾಯ ಒಂದು ಬಾಣ ಹೊಡೆದ, ಅವ್ರಿಗೆ ನಡಲಿಲ್ಲ. 2 ಬಾಣ ಹೊಡೆದ, ನಡಲಿಲ್ಲ. 3 ಬಾಣ ಹೊಡೆದ, ನಡಲಿಲ್ಲ. ಹಿಂಗೆ ಹೇಳ್ತಿರ್ತಾರೆ. ಒಬ್ಬರು 2 ಬಾಣ ಹೊಡೆದ ನಡಲಿಲ್ಲ ಅಂತ 3ನೇ ಬಾಣ ತೊಗೊಂಡು ತನ್ನ ಎದೆಯಾಗ ಹೊಡೆದು. ಅಂದ್ರೇನು? ಕೊಟ್ಟಿ ಬ್ಯಾಡ್ರ ಕೈಯ ನನ್ನ ಪ್ರಾಣ ಹೋಗಬಾರದು, ನನ್ನ ಕುಲಕ್ಕೆ ಪಟ್ಟು ಬರ್ತದಂತ ತನ್ನ ಬಾಣ ತಾನೇ ಚುಚ್ಚುಕೊಂಡು ಪ್ರಾಣ ಬಿಟ್ಟನಂತ ಹೇಳ್ತಾರೆ. ಹೌದು, ಹೌದಲ್ರಿ? ಹೇಳ್ತಾರ. ಇಲ್ಲಿ ಸರಿಜೋಡಿ ಕಲಾವಿದರಿ ಪ್ರಶ್ನೆ ಏನದಂತ ಕೇಳಿದ್ರ, ಏನದ ರೀ ಸರ? ಬಾಣದಲ್ಲಿ ಹಲವಾರು ಪ್ರಕಾರಗಳು ಬಾಣ ಅದಾವ. ಧನುರ್ಬಾಣ, ನಾಗಬಾಣ, ಇವೆಲ್ಲ ಹಲವಾರು ಪ್ರಕಾರ ಬಾಣಗಳು ಅದಾವ. ಆದ್ರ ತುಕ್ಕಪ್ಪರಾಯನ ಬಲ್ಲಿ ಯಾವ ಬಾಣಗಳು ಇದ್ದು? ಏನ ನಾಗಬಾಣ ಇತ್ತು, ಧನುಬ್ರಾಣ ಬಾಣ ಇತ್ತು, ಚಂದ್ರ ಬಾಣ ಇತ್ತು, ನಾಗಬಾಣ ಇತ್ತು. ಇವು ಬಾಣದಲ್ಲಿ ಹಲವಾರು ಪ್ರಕಾರಗಳದಾವ. ಆದ್ರೆ ತುಕ್ಕಪ್ಪರಾಯನಲ್ಲಿ ಯಾವ ಬಾಣ ಇತ್ತು, ಯಾವ ಬಾಣ ಅವರಿಗೆ ಹೊಡೆದಾಗ ನಡಲಿಲ್ಲ, ಮತ್ತು ತನ್ನ ಬಾಣ ತನ್ನ ಎದೆಯಾಗ ಹೊಡ್ಕೋ ಹೇಳಿದಾಗ ಯಾವ ಬಾಣ ಅವನ ಎದೆಯಾಗ ನಟ್ಟಿತು ಅನ್ನುವಂಥದ್ದನ್ನು ಇದು 2 ಪ್ರಶ್ನೆ ಅವ್ರಿಗೆ ಕೇಳಿದೆವು. ಜನ ಹೌದತ್ತಂದ್ರೆ ನಮ್ಮದೇನು ತಕರಾರಿಲ್ಲ. ಇನ್ನೊಂದು ನಂದೊಂದು ವ್ಯವಹಾರ ಹಿಂಗದ, ನಾ ಏನಾರೇ ಅಲ್ಲಗಳೆಯೋದು ಸುಮ್ಮನೆ ಅವ್ರ ವಿಷಯ ಉತ್ತರ ಚಂದ ಹೇಳಿದ್ರಂದ್ರೂ ಇದು ಅಲ್ಲ ನಿಮ್ಮ ವಿಷಯ ಹಿಂಗೆ ನಾ ಅಲ್ಲಗಳೆಯವಲ್ಲ. ಜನ ಹೌದತ್ತಂದ್ರೆ ನಂದು ಅದಕ್ಕೆ ಕಬಲೆ. ಹೌದಿಲ್ರಿ? ಸುಮ್ಮನೆ ಕೊಟ್ಟು ವಾದ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ಅವ್ರು ನಮಗೆ 2 ಕೇಳಿದಕ್ಕೆ ಉತ್ತರ ಕುಲ್ಲ ಮಾಡಿದೆವು. 2 ಪ್ರಶ್ನೆ ಅವ್ರಿಗೆ ಹಾಕಿದ್ದೆವು. ಯಾವುದು ವಿಷಯ ಹೇಳ್ತಾರೆ ಹೇಳಿ ಅನ್ನುವಂಥ ಮಾತನ್ನು ತಿಳಿಸ್ಕೊಂಡು ಈಗ ಒಂದು 2 ನುಡಿ ಕ್ಯಾಲಿಯನ್ನು ಹಾಡಿ ಉಭಯ ತಂಡದವರಿಗೆ ಪಾಳೆ ಕೊಡ್ತಾ ಇದ್ದೇವೆ. ತಾವೆಲ್ಲರೂ ಶಾಂತತೆ ವಹಿಸ್ಕೊಂಡು ಆಡಿಸ್ಬೇಕಂತ ವಿನಂತಿ.